ಯಾವ ಹೂವು ಯಾರ ಮುಡಿಗೋ ಭಾಗ 201. ಸ್ವರ್ಣಾಳ ಕಣ್ಣೀರು ತುಂಬಿದ ಮುಖ. ಅದೇ ನೋವಿನೊಂದಿಗೆ ರಾಮು ಅವಳನ್ನು ನೋಡುತ್ತಿದ್ದ. ಮದುವೆ ಮಂಟಪದ ಭವ್ಯವಾದ ಅಲಂಕಾರಕ್ಕಿಂತ ಸ್ವರ್ಣ ರಾಮು ಮುಖದಲ್ಲಿರುವ ಹತಾಶೆಯೇ ಎದ್ದು ಕಾಣುತ್ತಿತ್ತು. ಸ್ವರ್ಣ ತನ್ನ ರೇಷ್ಮೆ ಸೀರೆಯ ಸೆರಗಿನಿಂದ ಕಣ್ಣೀರು ಒರೆಸಿಕೊಳ್ಳುತ್ತಾ, ರೇ, ಇಷ್ಟು ಸಂಭ್ರಮದ ಮಧ್ಯೆಯೂ ನಮ್ಮನ್ನು ಈ ನೋವು ಸಂಕಟ ಯಾಕೆ ಕಾಡ್ತಿದೆ? ನಾವು ಅಂದುಕೊಂಡಿದ್ದು ಒಂದು, ಇಲ್ಲಿ ಆಗ್ತಿರೋದು ಇನ್ನೊಂದು. ಈ ವೈಭವ ಕೂಡ ಕಣ್ಣಿಗೆ ಕಂಟಕದಂತೆ ಕಾಣ್ತಿದೆ ಎಂದಾಗ ರಾಮು ಗದ್ಗದಿತ ಧ್ವನಿಯಲ್ಲಿ, ಹೌದು ಸ್ವರ್ಣ, ಈ ಮಂಟಪದ ಬೆಳಕು ಕೂಡ ನನ್ನ ಕಣ್ಣಿಗೆ ಕತ್ತಲೆಯಾಗಿ ಕಾಣ್ತಿದೆ. ನಮ್ಮ ಪರಿಸ್ಥಿತಿ ಹೀಗಾಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಎಲ್ಲವೂ ಇದ್ದು ಏನೂ ಇಲ್ಲದಂತಾಗಿದೆ. ನಮ್ಮ ಹತ್ರ ಎಲ್ಲ ಇದೆ, ಆಸ್ತಿ, ಅಂತಸ್ತು, ಐಶ್ವರ್ಯ, ಒಡವೆ, ದುಡ್ಡು ಎಲ್ಲ ಇದೆ. ಆದ್ರೆ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ. ನಾವು ಬಯಸಿದ್ದು ಒಂದೇ, ವಿಕ್ರಮ್ ಸಾನ್ವಿ ಮದುವೆ. ಅದು ಕೂಡ ನೆರವೇರ್ಲಿಲ್ಲ. ಹಣದಿಂದ ಸುಖವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಏನಿದ್ರೆ ಏನು, ಯಾವುದು ನಮ್ಗೆ ಸಂತೋಷ ತಂದು ಕೊಡಲ್ಲ. ಎಲ್ಲ ಮುಗೀತು, ಎಲ್ಲ ಮುಗೀತು. ಇನ್ನು 1 ಗಂಟೆ ಒಳಗೆ ಸಾನ್ವಿ ಕೊರಳಿಗೆ ತಾಳಿ ಬೀಳುತ್ತೆ. ಅದು ವಿಕ್ರಮ್ ಕಟ್ಟೋದಲ್ಲ, ನಿತಿನ್ ಕಟ್ಟೋದು. ನಾವು ಬಯಸಿ ಬೇಡಿದ್ದನ್ನು ದೇವರು ನೆರವೇರಿಸಲಿಲ್ಲ ಎಂದ. ಅಷ್ಟರಲ್ಲಿ ಅಲ್ಲಿಗೆ ಲಕ್ಷ್ಮಿ ತನ್ನ ಮಗಳು ಸೀತಾ, ಅಳಿಯ ರುದ್ರ ಮತ್ತು ಮೊಮ್ಮಗುವೊಂದಿಗೆ ಅಲ್ಲಿಗೆ ಬಂದಳು. ಸ್ವರ್ಣ ರಾಮುವಿನ ಮಾತು ಕೇಳಿಸಿಕೊಂಡು ಸ್ತಬ್ಧಳಾಗಿ ನಿಂತಳು. ಅವಳನ್ನು ಗಮನಿಸಿದ ಸ್ವರ್ಣ ರಾಮು ಅವಳನ್ನು ಆದರದಿಂದ ಬರಮಾಡಿಕೊಂಡರು. ಸೀತಾ ರುದ್ರನನ್ನು ಮಾತನಾಡಿಸಿ ಅವರ ಮಗುವನ್ನು ಎತ್ತಿಕೊಂಡು ಮುದ್ದಾಡಿದರು. ಆದರೆ ಅವರ ಮುಖದಲ್ಲಿನ ನೋವು ಹಾಗೇ ಇತ್ತು. ಅದನ್ನು ಗಮನಿಸಿದ ಲಕ್ಷ್ಮಿ, ರಾಮಪ್ಪ, ಅಮ್ಮೋರೇ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ನೋಡಿ, ನಾವು ನಂಬಿರೋ ದೇವ್ರು ಯಾವತ್ತೂ ಅನ್ಯಾಯ ಮಾಡಲ್ಲ. ಇನ್ನು 1 ಗಂಟೆಯಲ್ಲಿ ಎಲ್ಲ ಮುಗಿದು ಹೋಗುತ್ತೆ ಅಂತ ಹೇಳಿದ್ರಿ. ಆದ್ರೆ ಇನ್ನು 1 ಗಂಟೆ ಇದೆ. ಅಷ್ಟರಲ್ಲಿ ಏನಾದ್ರೂ ಪವಾಡ ಆಗೇ ಆಗುತ್ತೆ ಎಂದು ಭರವಸೆಯ ಮಾತುಗಳನ್ನಾಡಿದಳು. ಸೀತಾ, ಅಣ್ಣಮ್ಮ, ನನ್ನ ಬದುಕನ್ನು ಸರಿ ಮಾಡಿದ್ದು ಸಾನ್ವಿಯಮ್ಮ. ಅವರಿಗೆ ದೇವ್ರು ಅನ್ಯಾಯ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ ಎಂದಳು. ರುದ್ರ, ಹೌದು ಅಪ್ಪೋರೆ, ಅಮ್ಮೋರೆ, ಸಾನ್ವಿಯವ್ವನಿಗೆ ಒಳ್ಳೇದು ಆಗೇ ಆಗುತ್ತೆ, ನೀವೇನು ಚಿಂತೆ ಮಾಡಬೇಡಿ ಎಂದ. ಇವರ ಮಾತು ಮುಗಿಯುವಷ್ಟರಲ್ಲಿ ಅಲ್ಲಿಗೆ ಪ್ರೀತಮ್, ಜಗನ್, ಸಂಜಯ್ ಬಂದರು. ಎಲ್ಲರ ಪರಿಚಯ ಇದ್ದ ಪ್ರೀತಮ್ ಜಗನ್ ಮತ್ತು ಸಂಜಯ್ನನ್ನು ಕುರಿತು, ಜಗನ್, ಸಂಜಯ್, ಇವನೇ ರುದ್ರ, ಇವರು ಲಕ್ಷ್ಮಮ್ಮ, ಮತ್ತೆ ಇವರು ಅವರ ಮಗಳು ಸೀತಾ ಮತ್ತು ಮೊಮ್ಮಗು. ಅಲ್ವಾ ಲಕ್ಷ್ಮಮ್ಮ, ನಾನು ಹೇಳಿದ್ದು ಸರಿಯಾಗಿದೆ ಅಲ್ವಾ ಎಂದಾಗ ಲಕ್ಷ್ಮಿ, ಹೌದಪ್ಪ, ನೀವು ಹೇಳಿದ್ದು ಸರಿ ಎಂದಳು. ಜಗನ್ ರುದ್ರನ ಹೆಸರು ಕೇಳಿ ಪ್ರೀತಮ್ ಕಡೆ ಅನುಮಾನ ಮತ್ತು ಆಶ್ಚರ್ಯದಿಂದ ನೋಡಿದ. ಅವನ ಮುಖಭಾವವನ್ನು ಅರ್ಥ ಮಾಡಿಕೊಂಡ ಪ್ರೀತಮ್, ರುದ್ರ, ಯಾಕೆ ನಿನ್ನ ತಂಗಿ ಮದುವೆಗೆ ಇಷ್ಟು ತಡವಾಗಿ ಬಂದೆ? ಬಾ, ನಮ್ಮ ಜೊತೆ ಕೆಲ್ಸ ಇದೆ ಎಂದು ಅಲ್ಲಿಂದ ಹೊರಟವನನ್ನು ಎಲ್ಲರೂ ಹಿಂಬಾಲಿಸಿದರು. ಕಲ್ಯಾಣ ಮಂಟಪದಿಂದ ಹೊರಗೆ ಎಲ್ಲರನ್ನೂ ಕರೆದುಕೊಂಡು ಬಂದ ಪ್ರೀತಮ್, ಜಗನ್, ನಿನ್ನ ಅನುಮಾನ ನಿಜ. ಇವನು ನೀನು ಅಂದುಕೊಂಡ ವ್ಯಕ್ತಿ ರುದ್ರ. ರುದ್ರ, ನಿನ್ನಿಂದ ತಪ್ಪಾಗಿದ್ದಕ್ಕೆ ಜೈಲು ಶಿಕ್ಷೆ ಅನುಭವಿಸಿದ ಭೈರವನ ಮಗ ಜಗನ್ ಎಂದ. ಜಗನ್ ಮುಖ ನೋಡಿ ತಲೆ ತಗ್ಗಿಸಿದ ರುದ್ರ, ನನ್ನನ್ನು ಕ್ಷಮಿಸಿ ಬಿಡಪ್ಪ. ನನ್ಗೆ ಗೊತ್ತಿಲ್ಲದೆ ನನ್ನಿಂದ ನಿನ್ನ ತಂದೆಗೆ, ನಿನಗೆ, ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ಮ ಕುಟುಂಬಕ್ಕೆ ಅನ್ಯಾಯ ಆಯ್ತು ಎಂದು ಕೈ ಮುಗಿದ. ಅವನನ್ನು ನೋಡಿ ಜಗನ್ಗೆ ಅಯ್ಯೋ ಎನಿಸಿ, ಪರವಾಗಿಲ್ಲ ಅಣ್ಣ, ನೀವು ನೊಂದ್ಕೋಬೇಡಿ. ನೀವು ನಮ್ಗೆ ಅನ್ಯಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೊಲೆ ಮಾಡಿಲ್ಲ ಅಂತ ನನಗೆ ಗೊತ್ತಿದೆ. ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಿ ನಮ್ಮ ತಂದೆನ ನಿರಪರಾಧಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. ನಿಮ್ಮಿಂದ ಯಾವ ತಪ್ಪು ಆಗಿಲ್ಲ ಎಂದು ಅವನ ಕೈ ಹಿಡಿದುಕೊಂಡ. ಸಂಜಯ್, ನೀವು ನಿರಪರಾಧಿಗಳು ಇಬ್ಬರೂ ಸೇರಿ ಈಗ ಕಿಡ್ನಾಪ್ ಅನ್ನೋ ಅಪರಾಧ ಮಾಡಿದ್ರೆ ಎಂದಾಗ ರುದ್ರ ಆಶ್ಚರ್ಯದಿಂದ ಎಲ್ಲರ ಮುಖ ನೋಡಿದ. ಆಗ ಪ್ರೀತಮ್, ಸಾನ್ವಿ ಮದ್ವೆ ವಿಚಾರದಲ್ಲಿ ಎಲ್ಲರೂ ಸೇರಿ ಮಾಡಿರೋ ಪ್ಲಾನ್ ಬಗ್ಗೆ ವಿವರಿಸಿ, ನೋಡು ರುದ್ರ, ಈ ವಿಚಾರ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿಲ್ಲ. ಗೊತ್ತಿರೋದು ಕೆಲವರಿಗೆ ಮಾತ್ರ. ಸ್ವರ್ಣಮ್ಮ ಮತ್ತು ರಾಮು ಸರ್ಗೆ ಕೂಡ ಗೊತ್ತಿಲ್ಲ. ಇನ್ನು ಸ್ವಲ್ಪ ಹೊತ್ತಿಗೆ ಅಂದ್ರೆ ಕಾಶಿ ಯಾತ್ರೆ ಶಾಸ್ತ್ರ ಮುಗಿದ ತಕ್ಷಣ ನಿತಿನ್ ಹಿಂದಿನ ಗೇಟ್ ನಿಂದ ಹೊರಗೆ ಬರ್ತಾನೆ. ನಾವೆಲ್ಲರೂ ಅವನು ಯಾರಿಗೂ ಕಾಣದಂತೆ ಹೊರಗೆ ಬರೋಕೆ ಸಹಾಯ ಮಾಡ್ತೀವಿ. ನೀನು ಜಗನ್ ಅವನನ್ನು ಇನ್ನೊಂದು ಕಲ್ಯಾಣ ಮಂಟಪಕ್ಕೆ ಕರೆದುಕೊಂಡು ಹೋಗಿ ಬಿಟ್ಟು ಯಾರಿಗೂ ಅನುಮಾನ ಬರದಂತೆ ತಕ್ಷಣ ವಾಪಸ್ ಬನ್ನಿ. ನಾವು ಅಂದುಕೊಂಡ ಹಾಗೆ ಇಲ್ಲಿ ನಡೆಯುತ್ತೋ ಅಥವಾ ವಿಕ್ರಮ್ ಏನು ನಿರ್ಧಾರ ತಗೋತಾನೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಮಾತಾಡ್ತಾ ಸಮಯ ವ್ಯರ್ಥ ಮಾಡೋದು ಬೇಡ, ಬನ್ನಿ ಎಂದವನು ಕಲ್ಯಾಣ ಮಂಟಪದೊಳಗೆ ಹೊರಟ. ಎಲ್ಲರೂ ಅವನ ಹಿಂದೆ ಬಂದರು. ಜಗನ್ ಜೊತೆಗೆ ಬಂದ ರುದ್ರ, ತಮ್ಮಯ್ಯ, ನಿಮ್ಮ ತಂದೆ ಮದ್ವೆಗೆ ಬಂದಿದ್ದಾರಾ ಎಂದಾಗ ಜಗನ್, ಹೌದು, ಯಾಕಣ್ಣ ಎಂದಾಗ ರುದ್ರ, ದಯವಿಟ್ಟು ಅವರನ್ನು ನನ್ಗೆ ತೋರಿಸು. ಅವರ ಕಾಲಿಗೆ ಬಿದ್ದು ನನ್ನ ಪಾಪನ ಸ್ವಲ್ಪನಾದ್ರೂ ಕಡಿಮೆ ಮಾಡ್ಕೋತೀನಿ ಎಂದಾಗ ಜಗನ್, ಪರವಾಗಿಲ್ಲ ಅಣ್ಣ ಎಂದಾಗ ರುದ್ರ, ಪಾಪ ಪ್ರಜ್ಞೆಯಲ್ಲಿ ಇಲ್ಲ ಅನ್ಬೇಡಪ್ಪ ಎಂದು ಕೈ ಮುಗಿದ. ಅವನ ದೈನ್ಯ ಸ್ಥಿತಿ ನೋಡಿ ಜಗನ್ಗೆ ಅಯ್ಯೋ ಎನಿಸಿ ಭೈರವನ ಬಳಿ ಕರೆದುಕೊಂಡು ಬಂದ. ರುದ್ರ ಭೈರವ ಮತ್ತು ಅವನ ಹೆಂಡತಿ ಕಾಲಿಗೆ ಬಿದ್ದು ನಮಸ್ಕರಿಸಿದ. ಭೈರವ ಮತ್ತು ಅವನ ಹೆಂಡತಿ ಆಶ್ಚರ್ಯದಿಂದ ಜಗನ್ ಕಡೆ
ಕಡೆ ನೋಡಿದಾಗ ಜಗನ್ ಅಪ್ಪ ಜನಾರ್ದನ್ಗೋಸ್ಕರ ಕೆಲಸ ಮಾಡಿ ತನ್ನ ಜೀವನ ಹಾಳು ಮಾಡ್ಕೊಂಡಿದ್ದ ರುದ್ರ ಇವರೇ ಎಂದಾಗ ಭೈರವ ಕರುಣೆಯಿಂದ ಅಯ್ಯೋ ಈಗ್ಲಾದ್ರೂ ನಿನ್ನ ಜೀವನ ಚೆನ್ನಾಗಿದೆಯೇನಪ್ಪ, ಜನಾರ್ದನ್ನಿಂದ ಎಷ್ಟೋ ಸಂಸಾರಗಳು ಹಾಳಾಗಿದೆ, ಪಾಪಿ ಅವನಿಗೆ ಸರಿಯಾಗಿ ಶಿಕ್ಷೆ ಆಯ್ತು ಎಂದಾಗ ರುದ್ರನಿಗೆ ಭೈರವನ ಒಳ್ಳೆತನ ನೋಡಿ ಕಣ್ತುಂಬಿ ಬಂತು. ಅವನು ಭೈರವನಿಗೆ ಕೈ ಮುಗಿದ. ಪಾಪ ಪ್ರಜ್ಞೆಯಿಂದ ಅವನ ಮನಸ್ಸು ಒದ್ದಾಡುತ್ತಿತ್ತು. ಅವನ ಸ್ಥಿತಿ ನೋಡಿ ಅರ್ಥ ಮಾಡಿಕೊಂಡ ಜಗನ್ ಅಣ್ಣ ನಡೀರಿ ಕೆಲಸ ಇದೆ ಎಂದು ಅವನನ್ನು ಅಲ್ಲಿಂದ ಕರೆದುಕೊಂಡು ಕಲ್ಯಾಣ ಮಂಟಪದ ಹಿಂದೆ ನಿಲ್ಲಿಸಿದ್ದ. ಕಾರ್ ಬಳಿ ಬಂದರು. ರುದ್ರ ತಮ್ಮಯ್ಯ ಅಪ್ಪ ತುಂಬಾ ಒಳ್ಳೆಯವರು, ದೇವರಂತವರು, ಅಂತವರಿಗೆ ಗೊತ್ತೋ ಗೊತ್ತಿಲ್ಲದೆ ನಾನು ಅನ್ಯಾಯ ಮಾಡಿದೆ ಎಂದ. ಆಗ ಜಗನ್ ಅಣ್ಣ ನೊಂದ್ಕೋಬೇಡ, ಎಲ್ಲಾ ವಿಧಿಯಾಟ ಎಂದು ಅವನನ್ನು ಸಮಾಧಾನ ಪಡಿಸಿದ. ಸಾನ್ವಿ ವಿಕ್ರಮ್ ಹೋದ ಕಡೆಯೇ ನೋಡುತ್ತಾ ನಿಂತಳು. ಸಾನ್ವಿ ಮನಸ್ಸಿನಲ್ಲಿ ಆಂತರಿಕ ಸಂಘರ್ಷ ನಡೆಯುತ್ತಿತ್ತು. ಅವಳ ಕಣ್ಣುಗಳು ವಿಕ್ರಮ್ನ ಕಣ್ಣಲ್ಲಿದ್ದ ಪ್ರೀತಿಯನ್ನು ಗುರುತಿಸಿದ್ದವು. ಅವಳು ತನ್ನ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ತನ್ನ ಬದುಕಿನಲ್ಲಿ ನಡೆದ ಕಹಿ ಘಟನೆಗಳು ಮತ್ತು ತಾನು ಅನುಭವಿಸಿದ ನೋವನ್ನು ನೆನೆಸಿಕೊಂಡು ಮನಸ್ಸಲ್ಲಿ ಈ ಸೀರೆಯ ಹಂಚು ಸಿಕ್ಕಿ ಹಾಕಿಕೊಂಡಂತೆ ನನ್ನ ಬದುಕು ನಿಮ್ಮ ಪ್ರೀತಿಯಲ್ಲೇ ಸಿಲುಕಿಕೊಂಡಿದೆ. ನೀವು ಬೆಳೆಸಿಕೊಂಡಷ್ಟು ಸುಲಭವಾಗಿ ನಾನು ಅದರಿಂದ ಹೊರಗೆ ಬರೋದಕ್ಕೆ ಆಗಲ್ಲ ವಿಕ್ರಮ್ ಸರ್ ಎಂಬ ಅಂತರಾತ್ಮದ ಮಾತನ್ನು ಅವಳಿಗೆ ಕೇಳಿಸುವಂತೆ ಅವಳೇ ಹೇಳಿಕೊಂಡಳು. ಅವಳ ಸೆರಗಿಗೆ ವಿಕ್ರಮ್ನ ವಾಚ್ ಸಿಕ್ಕಿ ಹಾಕಿಕೊಂಡಾಗ ಅದನ್ನು ಬಿಡಿಸುತ್ತಿದ್ದ ಅವನ ಕೈ ನಡುಗುತ್ತಿದ್ದವು. ಅದನ್ನು ಗಮನಿಸಿದ ಸಾನ್ವಿಗೆ ಅವನು ಒಳಗೊಳಗೆ ಎಷ್ಟು ಚಡಪಡಿಸುತ್ತಿದ್ದ ಎಂಬುದು ಅವಳ ಅರಿವಿಗೆ ಬಂದಿತ್ತು. ಅವನ ಕಠಿಣ ನೋಟ ಈಗ ಮೃದುವಾಗಿ ಬದಲಾಗಿತ್ತು. ಅವನು ದೂರ ಹೋಗುವಾಗ ಒಮ್ಮೆ ಕೂಡ ಹಿಂದೆ ತಿರುಗಿ ಅವಳನ್ನು ನೋಡಿರಲಿಲ್ಲ. ಅದು ಸಾನ್ವಿ ಮನಸ್ಸಿಗೆ ನೋವು ತಂದಿತ್ತು. ವಿಕ್ರಮ್ ತನ್ನ ಮನಸ್ಸಲ್ಲಿ ಇರುವ ಪ್ರೀತಿಯನ್ನು ಹೇಳದೆ ಮನಸ್ಸಲ್ಲಿ ಇಟ್ಟುಕೊಂಡಿದ್ದ. ಅವನಿಗೆ ಅರ್ಥವಾಗದ ಪ್ರೀತಿ ಸಾನ್ವಿಗೆ ಅರ್ಥವಾಗಿತ್ತು. ಸಾನ್ವಿ ಗೌರಿ ಪೂಜೆ ಮುಗಿಸಿದ ನಂತರ ಅಂಜಲಿ ಶರಣ್ಯ ಅವಳನ್ನು ಕೋಣೆಗೆ ಕರೆತಂದರು. ಸಾನ್ವಿಯಿಂದ ತಪ್ಪಿಸಿಕೊಳ್ಳಲು ಶರಣ್ಯ ಮತ್ತು ಅಂಜಲಿಯನ್ನು ಕಳಿಸುವ ನೆಪದಲ್ಲಿ ಅಲ್ಲಿಂದ ಬಂದಿದ್ದ ವಿಕ್ರಮ್ನ ಹೃದಯ ಒಡೆದು ಚೂರಾದ ಅನುಭವವಾಗುತ್ತಿತ್ತು. ಅವನ ಕಣ್ಣಿನಲ್ಲಿ ಹತಾಶೆ ತುಂಬಿತ್ತು. ಮತ್ತೊಮ್ಮೆ ಮಂಟಪದ ಕಡೆ ನೋಡಿದವನಿಗೆ ಯಾಕೆ ನನ್ಗೆ ಇದೆಲ್ಲ ಹಿಂಸೆ ಅನ್ನಿಸ್ತಿದೆ, ಆಗ್ತಿಲ್ಲ, ಈ ಅರ್ಥ ಆಗದೆ ಇರೋ ಸಂಕಟ ನೋವು ಎಲ್ಲ ಸಹಿಸೋಕೆ ಆಗ್ತಿಲ್ಲ ಎಂದು ಒಳಗೊಳಗೆ ಚಡಪಡಿಸುತ್ತಿದ್ದ. ಯಾತ್ರೆ ಶಾಸ್ತ್ರ ಮುಗಿಸಿದ ನಂತರ ಪುರೋಹಿತರು ನೋಡಿ ಮುಹೂರ್ತಕ್ಕೆ ಇನ್ನು ಅರ್ಧ ಗಂಟೆ ಸಮಯ ಇದೆ, ಅಷ್ಟರಲ್ಲಿ ಹೆಣ್ಣು ಗಂಡನ್ನ ತಯಾರು ಮಾಡಿ ಕರೆತನ್ನಿ ಎಂದರು. ನಿತಿನ್ ನನ್ನು ಸಂಜಯ್ ಪ್ರೀತಮ್ ಇದ್ದ ರೂಮ್ಗೆ ಕರೆತಂದ. ಅದು ಕಲ್ಯಾಣ ಮಂಟಪದ ಹಿಂದಿನ ಗೇಟ್ಗೆ ಹತ್ತಿರವಾಗಿತ್ತು. ರೂಮ್ಗೆ ಬಂದ ಸಂಜಯ್ ನಿತಿನ್ ಸರ್ ಒಂದು ಹೊಸ ಐಡಿಯಾ ಎಂದವನು ತಾನು ಮೊದಲೇ ತಂದಿದ್ದ ಒಂದು ಬಿಳಿ ಹಾಳೆ ಮತ್ತು ಪೆನ್ ತೆಗೆದು ನಿತಿನ್ಗೆ ಕೊಡುತ್ತಾ, ನೋಡಿ ಸರ್, ಸುಮ್ನೆ ನಿಮ್ಮನ್ನ ಹುಡ್ಕೋ ನಾಟಕ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಅದಕ್ಕೆ ಮುದ್ದಾದ ನಿಮ್ಮ ಹ್ಯಾಂಡ್ ರೈಟಿಂಗ್ ನಲ್ಲಿ ನಾನು ಹೇಳಿದ ಹಾಗೆ ಬರೀರಿ ಎಂದಾಗ ನಿತಿನ್ ಸರಿ ಹೇಳು ಬರಿತೀನಿ ಎಂದಾಗ ಸಂಜಯ್ ನಿಜವಾಗ್ಲೂ ನಾನು ಪ್ರೀತಿ ಮಾಡಿದ ಹುಡುಗಿ ನೀತು, ಅವಳನ್ನ ಬಿಟ್ಟು ಸಾನ್ವಿ ಕುತ್ತಿಗೆಗೆ ತಾಳಿ ಕಟ್ಟೋಕೆ ನನ್ನ ಮನಸ್ಸು ಒಪ್ತಿಲ್ಲ. ಮೊದಲು ಸಾನ್ವಿನ ಪ್ರೀತಿ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೆ, ನೀತು ನೋಡಿದ್ರೆ ಇರಿಟೇಟ್ ಆಗ್ತಿದೆ, ಆದ್ರೆ ಈಗ ನನ್ಗೆ ಅರ್ಥ ಆಯ್ತು, ನಾನು ನಿಜವಾಗ್ಲೂ ಪ್ರೀತಿ ಮಾಡಿದ್ದು ನೀತುನ. ಸಾನ್ವಿ ಬಗ್ಗೆ ಇದ್ದಿದ್ದು ಪ್ರೀತಿ ಎಲ್ಲ ಬರೀ ಅಟ್ರಾಕ್ಷನ್ ಅಂತ. ಅಷ್ಟಾದ್ಮೇಲೆ ನನ್ಗೆ ಸಾನ್ವಿನ ಮದ್ವೆ ಆಗೋಕೆ ಮನಸ್ಸು ಒಪ್ತಿಲ್ಲ, ಅದಕ್ಕೆ ನಾನು ಇಲ್ಲಿಂದ ಹೋಗ್ತಿದ್ದೀನಿ. ಇಷ್ಟೇ ಸಾಕು ಅಲ್ವಾ ಸರ್ ಎಂದಾಗ ನಿತಿನ್ ಯಾಕೋ ಸಂಜು ಪದೇ ಪದೇ ಸರ್ ಅಂತೀಯ, ನಿತಿನ್ ಅಂತ ಕರೆಯೋದಕ್ಕೆ ಆಗಲ್ವಾ, ಇರಿಟೇಟ್ ಆಗ್ತಿದೆ ಎಂದಾಗ ಸಂಜಯ್ ಅಯ್ಯೋ ನಿತಿನ್ ಸರ್ ಇರಿಟೇಟ್ ಅನ್ಬೇಡಿ, ನೀತು ಮೇಲೆ ಲವ್ ಆಗೋಕೆ ಮುಂಚೆ ನಿಮ್ಗೆ ಇರಿಟೇಟ್ ಆಗ್ತಿತ್ತು ಅಲ್ವಾ, ಈಗ ನನ್ನನ್ನ ಇರಿಟೇಟ್ ಮಾಡ್ಬೇಡ ಅಂತಿದ್ದೀರಾ, ಆಮೇಲೆ ನನ್ ಮೇಲೂ ಲವ್ ಆಗ್ಬಿಟ್ರೆ ಎಂದಾಗ ನಿತಿನ್ ಸಂಜು ತಮಾಷೆ ಸಾಕು, ಮೊದಲು ನನ್ನನ್ನ ಇಲ್ಲಿಂದ ಹೋಗೋಕೆ ದಾರಿ ತೋರಿಸು, ಹಾಗೆ ಈ ಪೇಪರ್ ಎಲ್ಲಿಡ್ಲಿ ಎಂದ. ತಾನು ಬರೆದ ಚೀಟಿಯನ್ನು ಸಂಜಯ್ಗೆ ತೋರಿಸುತ್ತಾ ಸಂಜಯ್ ಆ ಪೇಪರ್ ನನ್ಗೆ ಕೊಡಿ, ನಾನೇ ನಿಮ್ಮನ್ನ ಕರ್ಕೊಂಡು ಬರ್ತೀನಿ ಅಂತ ರೂಮ್ಗೆ ಬರೋದು. ಅಕಸ್ಮಾತ್ ಯಾರಾದ್ರೂ ಬೇರೆಯವರು ಬಂದು ಈ ಚೀಟಿಯನ್ನು ನೋಡಿದ್ರೆ ಕಷ್ಟ ಆಗುತ್ತೆ, ನಾವು ಟೈಮ್ ನೋಡ್ಕೊಂಡು ವಿಷಯ ಹೇಳ್ಬೇಕು, ಸರಿ ನೀವು ಹೊರಡುವಿರಂತೆ, ಸ್ವಲ್ಪ ಇರಿ, ಹೊರಗಡೆ ಯಾರಾದ್ರೂ ಇದಾರಾ ಅಂತ ನೋಡ್ಕೊಂಡು ಬರ್ತೀನಿ. ಅವನು ರೂಮ್ ನಿಂದ ಹೊರಗೆ ಹೋಗಿ ನೋಡಿದ. ಕೆಲವರು ಮಂಟಪದ ಬಳಿ, ಇನ್ನು ಕೆಲವರು ಅಲ್ಲಿ ಇಲ್ಲಿ ಓಡಾಡುತ್ತಿದ್ದರು. ಮತ್ತೆ ರೂಮ್ ಒಳಗೆ ಬಂದ ಸಂಜಯ್ ನಿತಿನ್ ಸ್ವಲ್ಪ ಹೊತ್ತು ಇರಿ, ಜಗನ್ಗೆ ಕಾಲ್ ಮಾಡಿ ರೆಡಿ ಇದ್ದಾರಾ ಅಂತ ಕೇಳ್ತೀನಿ ಎಂದವನು ಜಗನ್ಗೆ ಕಾಲ್ ಮಾಡಿ ಜಗನ್ ರೆಡಿ ಇದ್ದೀರಾ ಎಂದಾಗ ಜಗನ್ ಸರ್ ನಿತಿನ್ ಸರ್ ಹೊರಗಡೆ ಬಂದ್ರಾ ಎಂದ. ಸಂಜಯ್ ಇಲ್ಲ, ಈಗ ಕಳಿಸ್ತೀನಿ ಜೋಪಾನ, ಸುತ್ತಮುತ್ತ ಯಾರಾದ್ರೂ ನಮ್ಗೆ ಪರಿಚಯ ಇರೋರು ಇದಾರಾ ನೋಡ್ಬೇಕು ಎಂದಾಗ ಜಗನ್ ಸರ್ ಈ ಜಾಗದಲ್ಲಿ ಜನರ ಓಡಾಟ ಕಡಿಮೆ, ಅದು ಅಲ್ಲದೆ ನಮಗೆ ಗೊತ್ತಿರೋರು ಇಲ್ಲಿ ಯಾಕೆ ಬರ್ತಾರೆ, ತುಂಬಾ ಯೋಚನೆ ಮಾಡಬೇಡಿ. ಹಾಗೆ ಇನ್ನೊಂದು ವಿಷಯ, ನಿತಿನ್ ಸರ್ನ ಫಾರ್ಮಲ್ ಡ್ರೆಸ್ ಅಲ್ಲಿ ಕಳಿಸಿ, ಪಂಚಶಲ್ಯ ಎಲ್ಲ ಬೇಡ ಎಂದಾಗ ಅದನ್ನು ಕೇಳಿಸಿಕೊಂಡ ನಿತಿನ್ ಅಯ್ಯೋ ಎಂದವನು ಬೇಗ ಬಟ್ಟೆ ಬದಲಿಸಿ ಪ್ಯಾಂಟ್ ಶರ್ಟ್ ಹಾಕಿಕೊಂಡು ಸಂಜು ಇನ್ನೊಂದ್ಸಲ ಹೊರಗೆ ಹೋಗಿ ಯಾರಾದ್ರೂ ಇದಾರ ನೋಡು ಎಂದ. ಸಂಜಯ್ ಯಾರು
ಯಾರೂ ಇಲ್ಲವೆಂದು ಖಾತ್ರಿಪಡಿಸಿದ ಮೇಲೆ ನಿಧಾನವಾಗಿ ಕಲ್ಯಾಣ ಮಂಟಪದ ಹಿಂದಿನ ಬಾಗಿಲಿಂದ ಕಾಂಪೌಂಡ್ ಬಳಿ ಬಂದ. ಆಗಲೇ ಅಲ್ಲಿ ಏಣಿ ಇಡಲಾಗಿತ್ತು. ಬೇಗ ಬೇಗ ಏಣಿ ಹತ್ತಿ ಆ ಕಡೆ ಹಾರಿದ. ಕಾಂಪೌಂಡ್ ಎತ್ತರವಾಗಿಲ್ಲದ ಕಾರಣ ನಿತಿನ್ಗೆ ಅಷ್ಟೇನೂ ಕಷ್ಟವಾಗಲಿಲ್ಲ. ಕಾಂಪೌಂಡ್ ಹಾರಿ ಬೇಗನೆ ಕಾರ್ನಲ್ಲಿ ಬಂದು ಕುಳಿತ. ಜಗನ್ ಕಾರ್ ಮೂವ್ ಮಾಡಿದ. ಜಗನ್ ಜೊತೆ ಇದ್ದ ರುದ್ರನನ್ನು ನೋಡಿ ನೀವು ಎಂದಾಗ ರುದ್ರ, ಸರ್ ನಾನು ರುದ್ರ, ಸಾನ್ವಿ ಅಮ್ಮನ ಮನೆಯಲ್ಲಿ ಭೇಟಿಯಾಗಿದ್ರಿ ಅಲ್ವಾ ಎಂದಾಗ ನಿತಿನ್, ಹೌದು ನೋಡಿದೀನಿ, ಆದ್ರೆ ಜಗನ್ ಇವರು ಇಲ್ಲಿ ಎಂದಾಗ ಗಾಬರಿಯಲ್ಲಿ. ಜಗನ್, ಏನು ಭಯ ಪಡ್ಬೇಡಿ, ಎಲ್ಲಾ ವಿಷಯ ರುದ್ರನಂಗೆ ಹೇಳಿದೀವಿ, ಅವರು ನಮಗೆ ಸಹಾಯ ಮಾಡೋಕೆ ಬಂದಿದ್ದಾರೆ ಅಷ್ಟೇ ಎಂದಾಗ ನಿತಿನ್ ಸಮಾಧಾನದ ನಿಟ್ಟುಸಿರು ಬಿಟ್ಟ. ಸಂಜಯ್ ನಿತಿನ್ ಅನ್ನು ಕಳಿಸಿದ ನಂತರ ಏಣಿಯನ್ನು ಮೊದಲಿದ್ದ ಜಾಗದಲ್ಲಿರಿಸಿ ಮೆಲ್ಲಗೆ ಕಲ್ಯಾಣ ಮಂಟಪದೊಳಗೆ ಹೋದ. ಅಲ್ಲಿ ಯಾರೂ ಇವರನ್ನು ಗಮನಿಸಿಲ್ಲ. ಇದು ಸಮಾಧಾನದ ನಿಟ್ಟುಸಿರು ಬಿಟ್ಟ. ಮೆಲ್ಲಗೆ ಮದುವೆ ಮಂಟಪದ ಬಳಿ ಬಂದ. ಅಲ್ಲಿ ಪ್ರೀತಮ್, ರಾಹುಲ್, ಪಂಕಜ್ ಎಲ್ಲರೂ ಟೆನ್ಷನ್ ನಲ್ಲಿ ನಿಂತಿದ್ದನ್ನು ಗಮನಿಸಿ ಸಂಜಯ್ ಅವರ ಬಳಿ ಬಂದು ನನ್ ಜೊತೆ ಬನ್ನಿ ಎಂದಾಗ ಎಲ್ಲರೂ ಅವನನ್ನು ಹಿಂಬಾಲಿಸಿದರು. ರಮ್ಯಾ, ಪಲ್ಲವಿ, ಅಂಜಲಿ, ಶರಣ್ಯ ಎಲ್ಲರೂ ಸೇರಿ ಸಾನ್ವಿಗೆ ತಾರೆ ಸೀರೆ ಉಡಿಸಿ ರೆಡಿ ಮಾಡಿದರು. ಪಲ್ಲವಿ, ನಮ್ಮ ಮದುಮಗಳು ಯಾವ ಸೀರೆ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾಳೆ ಎಂದಾಗ ಎಲ್ಲರೂ ಹೌದೆಂಬಂತೆ ತಲೆಯಾಡಿಸಿದರು. ಅಷ್ಟರಲ್ಲಿ ಬಾಗಿಲು ಬಡಿದ ಶಬ್ದವಾಯಿತು. ಅಂಜಲಿ ಬಾಗಿಲು ತೆಗೆದಳು. ಅಲ್ಲಿ ನಿಂತಿದ್ದ ಅವಳನ್ನು ಬಂದ ಕೆಲಸ ಮರೆತು ಅಂಜಲಿಯನ್ನೇ ನೋಡುತ್ತಾ ನಿಂತ. ಅದನ್ನು ಗಮನಿಸಿದ ಪಲ್ಲವಿ, ಸಾಕು ಸಾಕು, ಜಾಸ್ತಿ ನೋಡ್ಬೇಡ, ನನ್ನ ತಂಗಿಗೆ ದೃಷ್ಟಿಯಾಗತ್ತೆ ಎಂದಿದ್ದನ್ನು ಕೇಳಿ ಎಚ್ಚೆತ್ತ ಸಂಜಯ್ ಒಳಗೆ ಬರಬಹುದಾ ಎಂದಾಗ ಬಾಗಿಲಿಗೆ ಅಡ್ಡ ನಿಂತಿದ್ದ ಅಂಜಲಿ ರೂಮ್ನ ಒಳಗೆ ಬರಲು ದಾರಿ ಬಿಟ್ಟಳು. ಎಲ್ಲರೂ ಒಳಗೆ ಬಂದರು. ಸಂಜಯ್, ನೋಡಿ ಎಲ್ಲರೂ ಕೇಳಿಸ್ಕೊಳ್ಳಿ, ನಿತಿನ್ ಕಲ್ಯಾಣ ಮಂಟಪದಿಂದ ಹೋಗಿ ಆಯ್ತು, ಇನ್ನು ಸ್ವಲ್ಪ ಹೊತ್ತಿಗೆ ಪುರೋಹಿತರು ಹುಡುಗ ಹುಡುಗಿನ ಕರ್ಕೊಂಡು ಬನ್ನಿ ಅಂತಾರೆ ಎಂದವನು ತನ್ನ ಜೇಬಿನಲ್ಲಿದ್ದ ಪತ್ರ ತೆಗೆದು ಪಂಕಜ್ ಕೈಗೆ ಕೊಟ್ಟ. ಏನೂ ಅರ್ಥವಾಗದೆ ಎಲ್ಲರೂ ಸಂಜಯ್ ಮುಖ ನೋಡಿದರು. ಆಗ ಸಂಜಯ್, ನಮಗೆ ನಿತಿನ್ ಕಲ್ಯಾಣ ಮಂಟಪದಲ್ಲಿ ಇರಲ್ಲ ಅಂತ ಮೊದಲೇ ಗೊತ್ತಿರುತ್ತೆ ಅಲ್ವಾ, ಹಾಗಿದ್ಮೇಲೆ ಸುಮ್ನೆ ಹುಡ್ಕೋ ನಾಟಕ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಾನು ನಿತಿನ್ ಹತ್ರ ಈ ಲೆಟರ್ ಬರೆಸ್ದೆ ಎಂದಾಗ ಪಂಕಜ್ ನಿಧಾನವಾಗಿ ಲೆಟರ್ ಓದಿದ. ಮುಂದೇನು ಮದುಮಗ ಕಲ್ಯಾಣ ಮಂಟಪದಿಂದ ಓಡಿ ಹೋಗಿದ್ದಾನೆ ಅಂತ ಗೊತ್ತಾದ್ರೆ ಎಲ್ಲರ ಪ್ರತಿಕ್ರಿಯೆ ಹೇಗಿರುತ್ತೆ, ಮುಂದೆ ವಿಕ್ರಮ್ ಯಾವ ನಿರ್ಧಾರ ತಗೋತಾನೆ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಚಂದಾದಾರರಾಗಿ ಮಿಸ್ ಮಾಡದೆ ನಮ್ಮ ಕನ್ನಡ ಹಾಡುಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.